ಸ್ವಲ್ಪ ಗಾಡಿ ಹೋಗ್ಬಿಡ್ರಿ ಹೋಗ್ಲಿ ಮುಂದೆ. ನಾವು ನಿಮ್ಮನ್ನ ತಗೋಬಾರ್ದಲ್ಲ ಮಾಡ್ರಿ. ರಾಜ್ಯ ಪತ್ರಕರ್ತರನ್ನ ಸಿದ್ದವ್ರು ಸರ್ ಏನಿಲ್ಲ, ಭಾಳ ಆರ್ಥಿಕವಾಗಿ ಶಿಗ್ಗಾಂವ್, ಹಾನಗಲ್, ಹಾವೇರಿ, ರಾಣೆಬೆನ್ನೂರು, ಹಿರೇಕೆರೂರು, ರಟ್ಟಿಹಳ್ಳಿ, ಸವಣು ಇವೆಲ್ಲ ಏನಾಗಿದೆ ಸಸ್ಯಗಳು ಅಲ್ಲಿ ಕಬ್ಬರಿ ಹೋಗಿದ್ದಾವೆ. ದಯವಿಟ್ಟು ಏನಿಲ್ಲ, ಇವರೇನಿಲ್ಲ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಒಂದಿಷ್ಟು ಜನ, ಇನ್ನು ಉಳಿದಂಥವ್ರಿಗೆ ಮಾಹಿತಿ ಸಿಗದೇ ಇರಬಹುದು ಅಂಥ ಇದನ್ನು ಏನಿಲ್ಲ ನಮ್ಮ ಕಂದಾಯ ಇಲಾಖೆ ಮತ್ತು ಏನಿಲ್ಲ ಕೃಷಿ ಇಲಾಖೆ ಇವರಿಬ್ಬರು ಜಂಟಿಯಾಗಿ ವರದಿಯನ್ನು ತರಿಸ್ಕೊಂಡು ಕೂಡಲೇ ಅವ್ರಿಗೇನಿಲ್ಲ ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು ಸಾಹೇಬ್ರೆ. ಇನ್ನೂ ಒಂದು ಸಾಹೇಬ್ರೆ, ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ ಹಣೆವರಿ ತೆಗೆಯುವಂಥ ಸಂದರ್ಭದಲ್ಲಿ ಇವರು ಎಲ್ಲೇ ಹೋಗಿ ಯಾವುದೋ ಹೊಲ್ದಾಗ ಕುತ್ಕೊಂಡು ಏನೋ ಹಣೆವರಿ ಮಾಡ್ಕೊಂಡು ಬರುವಂಥ ವ್ಯವಸ್ಥೆ ಆಗಿದೆ. ಅದು ಏನಿಲ್ಲ, ಆ ಗ್ರಾಮ ಪಂಚಾಯತಿ ಎಲ್ಲ ಡಂಗ್ರವನ್ನು ಹೊಡೆದು ಆ ರೈತರನ್ನೆಲ್ಲ ಕೂಡಿಸಿ ಹಣೆವರಿ ತೆಗೆಯುವಂಥ ವ್ಯವಸ್ಥೆ ಆಗಬೇಕು ಸರ್. ಅದ್ರ ಜೊತೆಗೆ ಮತ್ತೆ ಈಗ ಮೊನ್ನೆ ನಾನು ಏನಿಲ್ಲ ಧಾರವಾಡಕ್ಕೆ ಏನಿಲ್ಲ ಕೃಷಿ ಆಯೋಗದ ಅಧ್ಯಕ್ಷರು ದಳವಾಯಿ ಸರ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಲ್ಲೂ ಹೋಗಿದ್ದೆ ಸರ್. ಆ ಮೀಟಿಂಗಲ್ಲಿ ಅವ್ರು ಹೇಳ್ತಾರೆ, ನಾವು ಎಲ್ಲದಕ್ಕೂ ಟ್ಯಾಕ್ಟ್ರಿಗೆ ಇಷ್ಟು, ಅದನ್ನು ಉಳುಮೆ ಮಾಡೋಕ್ಕಿಷ್ಟು, ಎಲ್ಲವನ್ನು ಖರ್ಚು ವೆಚ್ಚಗಳನ್ನು ಸೇರಿಸಿ ನಾವೇನೆಲ್ಲ ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಸರ್. ದರ ಫಿಕ್ಸೇಷನ್ ಮಾಡ್ತೀನಿ ಅಂತ. ಆದರೆ ಒಂದು ದರ ಫಿಕ್ಸೇಷನ್ ಮಾಡಿದ್ದು ಯಾವುದಾರು ಇದ್ದರೆ ಕೊಡಿ ಸರ್ ಅಂತ ಕೇಳಿದೆ ಸರ್. ಅದಕ್ಕೆ ಉತ್ತರ ಇರಲಿಲ್ಲ. ಆದರೆ ಒಂದೇನು ಹೇಳ್ತಿದ್ದೀನಿ, ಅವರು ಹೇಳಿದ್ದು ಒಂದು ಮಾತು, ಇಲ್ಲ ರೈತರು ಎಲ್ಲರೂ ಒಂದು ಬೆಳೆಯನ್ನು ಬೆಳೆಯಕತ್ತಿದ್ರೆ ಒಂದೇ ಬೆಳೆಯನ್ನು ಬೆಳೆದು ಬಿಡ್ತೀರಿ, ಹೀಗಾಗಿ ನಿಮ್ಗೆ ದರ ಕೊಡೋಕ್ಕೆ ನಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದರು. ನಾವು ಹೇಳ್ತಾ ಇರೋದು ಇಷ್ಟೇ, 5 ಎಕರೆ ಒಳಗಿರ್ತಕ್ಕಂಥವ್ನಿಗೆ ಅವನು ನೀವು ಯಾವ ಬೆಳೆಗಳನ್ನು ಹೇಳ್ತೀರೋ ಅದನ್ನು ನಾವು ಬೆಳೆದುಕೊಡೋಕ್ಕೆ ಸಿದ್ಧವಾಗಿದ್ದೀವಿ. 2 ಕನ್ನಡ ಸಾಲಿ ಮಾಸ್ತರ್ ಪಗಾರ ಕೊಡ್ರಿ. 5ರಿಂದ 10 ಎಕರೆ ಜಮೀನು ಇರೋರಿಗೆ, 5 ಎಕರೆಯಿಂದ 10 ಎಕರೆ ಜಮೀನು ಇರೋರಿಗೆ 5 ಜನದ ಪಗಾರ ಕೊಡ್ರಿ. 10 ಎಕರೆದಿಂದ 20 ಎಕರೆ ಇದ್ದರೆ ಅವ್ನಿಗೆ ಏನಿಲ್ಲ ಒಂದು 2 ಡಾಕ್ಟ್ರ್ ಪಗಾರ ಕೊಡ್ರಿ. 3 ಮಂದಿ 4 ಮಂದಿ ಡಾಕ್ಟ್ರ್ ಪಗಾರ ಕೊಡ್ರಿ. 50 ಎಕರೆದಿಂದ 25 ಎಕರೆಯಿಂದ 50 ಎಕರೆ 100 ಎಕರೆ ಇದ್ದವ್ರಿಗೆ ಒಂದು 5-6 ಮಂದಿ ನಮ್ಮ DC ಸಾಹೇಬ್ರ ಪಗಾರ ಏನೈತೆ ಅದನ್ನು ಕೊಡ್ರಿ. ನಾವು ಬೆಳೆದು ಕೊಡ್ತೀವಿ. ನಮ್ಮ ಕೃಷಿ ಅಧಿಕಾರಿಗಳು ಬಿಟ್ಟು ಹೋದಂತರನ್ನ ಒಳ್ಳೆ ವಾಪಸ್ ಭಾಳ ಮಂದಿ ಉಳ್ಕೊಂಡ್ರ ಸರ್ ರೈತರು. ಅವ್ರಿಗೆ ಒಳ್ಳೆ ಅಷ್ಟು ಮನವಿಯನ್ನು ತಗೊಂಡು ವಾಪಸ್ ಅವ್ರಿಗೆ ಪರಿಹಾರ ಮುಟ್ಟಬೇಕು ಸರ್. ಪಾಲ್ಪಟ್ಟ ಬೆಳೆ ವಿಮೆ ಒಳಗೆ ಸರ್ ಒಂದು ದಾಖಲಾತಿ ಕೊಡಲಿಲ್ಲ. ತಮ್ಮ ಸಮ್ಮುಖದೊಳಗೆ ಹೇಳಿದ್ವಿ, ಈ ಪುಟನ ಹಾಗೆ ಮೋಸ ಆಗಬಾರ್ದು ಸರ್, ದಯವಿಟ್ಟು ಆ ಉದ್ದೇಶ ಸರ್. ನಮ್ಮ ರೈತರಿಗಾಗಿ ನಿಮ್ಮ 2 ತಾಸು ಸಮಯವನ್ನು ಮೀಸಲಾತಿ ಇಟ್ಟು ಒಂದು ಮೀಟಿಂಗ್ ಹಲವಾರು ಸಮಸ್ಯೆಗಳಿದಾವೆ. ಈಗ 1 ನಿಮಿಷ ನಾವು ಮಾತಾಡಿದ್ರೆ ಯಾವ ಸಮಸ್ಯೆನೂ ಬಗೆಹರಿದಿಲ್ಲ. ಹಲವಾರು ಸಮಸ್ಯೆಗಳನ್ನು ನಾವು ನಿಮ್ಮ ಹತ್ರ ಚರ್ಚೆ ಮಾಡಬೇಕಾಗಿದೆ. ಯಾವತ್ತಾದ್ರೂ ಒಂದು ದಿವಸ ನಮ್ಗೆ ಒಂದು ಸಮಯ ನಿಗದಿ ಮಾಡಿಕೊಟ್ಟು ಅಧ್ಯಕ್ಷರು ನೋಡಿ 4 ಮೀಟಿಂಗ್ ಮಾಡಿ ನೀವು ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತೇನೆ. ಪರಿಹಾರ ಬರ್ತದೆ ಅಂತ ಹೇಳ್ತಾರೆ. 163 ಕಳಿಸಿರಿ ಅಂತ ಹೇಳ್ತಾರೆ. ಹೇಳ್ಬೇಕು ಬೇಡ ಇಷ್ಟು ದೂರ ಸರಿ ಆಯ್ತನಪ್ಪ, ಬರ್ರಿ